ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಅಕ್ಕ, ನೀ ಏನ ಹೇಳು, ನನ್ಗೆ ಮಾತ್ರ ಈ ಸಂಬಂಧ ಇಷ್ಟ ಇಲ್ಲ. ಅಲ್ಲ, ವಯಸ್ಸಾದ ಮುದುಕನ್ ಕಟ್ಕೊಂಡು ನೀನ್ ನಾಳೆ ಬಾಳೆ ಹೆಂಗ್ ಮಾಡಕತ್ತಿ? ಅಲ್ಲ, ನಿನಗರ ಒಂದಿಟ ಅನ್ಸ್ವಲ್ದನ ನಾಳೆ ಎಂದೂ ಒಂದ್ ಜೀವನ ಐತಿ ಅಂತ ಹೇಳಿ ಅನ್ಸೋದಿರ್ಲಿ. ಅಲ್ಲ, ಹುಡುಗನರ ನೋಡಿದೇನೆ ನೀನು ಮುದುಕಾಗ್ಯಾನ. ಅಲ್ಲ, ಅಜ್ಜನ ತರ ವಯಸ್ಸಾಗೈತೆ ಅವಂಗ. ನಿನ್ ಮೊಮ್ಮಗಳ ತರ ಅವಂಗ ಅವನನ್ನ ಹೋಗಿ ಹೋಗಿ ಮದ್ವೆ ಆಗ್ತೀನಿ ನೀನು. ಅದು ಹಂಗಲ್ಲ ನೋಡು, ನೀ ನನಗೆ ಏನು ಎಕ್ಸ್ಪ್ಲೈನ್ ಮಾಡ್ಬೇಡ. ನೀ ಏನಾದ್ರೂ ಅವ್ನ ಮದ್ವೆ ಹಾಕ್ಯಂದ್ರೆ ನಾನು ನಿನ್ ಜೊತೆ ಮಾತಾಡಂಗಿಲ್ಲ ನೋಡು. ಏನ್ ಮದ್ವೆ ಬಗ್ಗೆ ಮಾತಾಡ್ತಿರಲ್ಲ? ಏನಿಲ್ಲ ಚಿಕ್ಕಮ್ಮ, ಹಂಗೆ ಸುಮ್ಮನೆ ಹುಡುಗ ಹೆಂಗದ ಅಂತ ಹೇಳ್ತಿಲ್ಲ. ಹುಡುಗ ಹೆಂಗ ಇರ್ಲಿ ಬಿರ್ಲಿ, ನೀ ಮದ್ವೆ ಆಗೋದಂತೂ ಫಿಕ್ಸ್, ಗೊತ್ತೈತಲ್ಲ? ಚಿಕ್ಕಮ್ಮ ಸರಿ. ಮುಂದಿನ ವಾರ ಮದ್ವೆಗೆ ಡೇಟ್ ಕೊಟ್ಟಾರ ಅವ್ರು. ಚಲೋ ದಿನ ಅದ ಅಂತ. ಮತ್ ಈ ಮೂರ್ತಿ ಬಿಟ್ರು ಮತ್ತೆ ಯಾವ ಚಲೋ ದಿನಾನು ಇಲ್ಲ ಅಂತ. ಅದಕ್ಕ ಹೂ ಅಂದಿನ ನಾನು, ನೀನು ಹೂ ಅಣ್ಣ. ಆಮೇಲೆ ಈ ವಿಚಾರ ನಿಮ್ಮ ಅಪ್ಪ ಹೇಳ್ಬೇಡ, ನಾ ಎಲ್ಲ ಹೇಳ್ತೀನಿ. ಸಣ್ಣಕ್ಕೆ, ನೀನು ಏನಾರ ಬಾಯಿ ಬಿಟ್ಟೆ ಅಂದ್ರೆ ನೋಡಿ ನಿನ್ನ. ಚಿಕ್ಕಮ್ಮ, ಆದ್ರೂ ನೀವು ಇದು ಮಾಡಿದ್ ಸರಿ ಅನ್ಸ್ಕೊಂಡ್ ನನಗೆ. ನಿಮ್ಮನ್ನೆಲ್ಲ ಮದುವೆ ಮಾಡಿ ಕಳ್ಸಕ್ ರೊಕ್ಕ ಬೇಡನ ಚಿಕ್ಕಮ್ಮ? ನಾ ಎಲ್ಲ ಓದಿ ನನ್ನ ಕಾಲ್ ಮೇಲೆ ನಾನು ನಿಂತು ಜಾಬ್ ತಗೊಂಡು ಮುಂದೆ ಏನಾದ್ರು ಒಂದ್ ಮಾಡ್ತೀನಿ. ನಿಮ್ಮ ಅಕ್ಕನು ಇದ ಅಂದು ಓದಾಕತ್ಲ. ಆಮೇಲೆ ಏನ್ ಮಾಡಿದ್ಲು? ಎಲ್ಲ ಸಾಲ ಮಾಡಿಟ್ಟ ನೋಡಿ. ಅದು ಚಿಕ್ಕಮ್ಮ, ಸಾಲ ಬಾಳ ಏನಿಲ್ಲ ಚಿಕ್ಕಮ್ಮ, ಇನ್ನೊಂದ್ ಸ್ವಲ್ಪ ಇದೆ, ತೀರಿಸ್ಬಿಡ್ತೀನಿ. ಅದನ್ನ ತೀರಿಸ್ತೇವೋ ಏನ್ ಮಾಡ್ತೇವೋ ಯಾರಿಗ್ ಗೊತ್ತು. ಈಗ ನೋಡುವ, ನಾ ಹೇಳ್ದಂಗ್ ನೀ ಕೇಳ್ಬೇಕಷ್ಟ. ಬಾಯಿ ನೀನು ನನಗ ಮಾತಾಡುವಷ್ಟು ದೊಡ್ಡಕ್ಕೆ ನೀನು. ಚಿಕ್ಕಮ್ಮ ಚಿಕ್ಕಮ್ಮ ಬಿಟ್ಟು ಬಿಡು ಚಿಕ್ಕಮ್ಮ, ತಪ್ಪಾಯ್ತು ಚಿಕ್ಕಮ್ಮ. ಹೋಗ್ಲಿ ಬಿಡು ಚಿಕ್ಕಮ್ಮ, ನಾನು ಅವಳಿಗೆ ಹೇಳ್ತೀನಿ. ಹೋಗ್ಲಿ ಬಿಡು ಚಿಕ್ಕಮ್ಮ, ನಾನೆಲ್ಲ ಅವಳು ಮಾತಾಡ್. ಇಷ್ಟು ಭಯ ಇರ್ಲಿ ಸ್ವಲ್ಪ. ನಡೀರಿ, ಕೆಲಸ ಮಾಡ್ರಿ ಮನೀದು. ತುಂಬಾ ನೋವಾಯ್ತಾ? ಹಾಗೇನಿಲ್ಲ. ಅಂಜಲಿ ಅಂಜಲಿ ನಿಂತ್ಕೋ, ನನ್ ಮಾತು ಕೇಳು. ಈ ಸೀಟ್ ಆಗೋದ್ರಿಂದ ಏನು ಬರೋದಿಲ್ಲ. ಬಾಯಿಲೆ ನೋವಾಗೈತೆ ನೋಡ್ತೀನಿ, ಬಾಯಿಲೆ ನೋಡು. ನೀ ನನ್ ಜೋಡಿ ಮಾತಾಡ್ಬೇಡ. ನೀ ತಗೊಂಡಿರೋ ನಿರ್ಧಾರ ನನಗೆ ಒಂಚೂರು ಸರಿ ಅನಿಸ್ತಿಲ್ಲ. ನನಗೂ ಸರಿ ಅನಿಸಿಲ್ಲ. ಆದ್ರೆ ನಿನ್ ಭವಿಷ್ಯ, ಮಂಜುಳಾ ಅಭಿ ಭವಿಷ್ಯ ನೋಡ್ಬೇಕಂದ್ರೆ ನಾನು ಈಗ ನಿರ್ಧಾರ ತಗೊಳ್ಳೇಬೇಕಾಯ್ತು. ಅಕ್ಕ, ನಾನು ಹೇಳಿಲ್ಲ ನಾವು ಓದ್ ಏನಾದ್ರೂ ಜಾಬ್ ತಗೊಂಡು ಎಲ್ಲಾದ್ರೂ ಸೆಟ್ಲ್ ಆಗಿ ನಿಮ್ಮನ್ನೆಲ್ಲ ಸಾಕ್ತೀನಿ ಅಂತ? ಹೂನಮ್ಮ, ಸಾಕ್ತೇ ಇಲ್ಲ ಅಂತಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಅನ್ಲೇಬೇಕಾಗುತ್ತೆ. ಇದೇನಾ ನನ್ನ ಲೈಫು ಮುಗಿದೋಗುತ್ತಾ? ನೋಡು, ಅವ್ನು ಇನ್ನೊಂದ್ ಸ್ವಲ್ಪ ದಿನ ಸಾಯ್ತಾನೆ ಅಂತ ಹೇಳ್ತಿದ್ದಾರೆ. ಆಸ್ತಿ ಎಲ್ಲ ಬರುತ್ತೆ, ನೀನ್ ಒಳ್ಳೆ ಜೀವನ ಕಟ್ಬೋದು. ನಾನು ಆಸ್ತಿ ಬರುತ್ತೆ ಅಂತ ನೀನ್ ಹಾಕೊಳಕಾಗತ್ತಾ? ಬೇಡ ಅಕ್ಕ, ಮದ್ವೆ ಅನ್ನೋದು ಜೀವನದಲ್ಲಿ ಒಂದೇ ಟೈಮ್ ಆಗೋದು. ಪದೇ ಪದೇ ಆಗಕ್ಕಂದ್ರೂ ಬಿಡೋದಿಲ್ಲ ಇವರು. ನನ್ ಮಾತು ಕೇಳಕ್ಕ. ಸರಿ, ನಿನ್ ಮಾತು ಕೇಳ್ತೀನಿ. ಈಗ ಬೇಡ ಅಂತ ನಾನೇನಾದ್ರೂ ಹೇಳಿದ್ರೆ ಚಿಕ್ಕಮ್ಮನ ವಿರುದ್ಧ ಯಾರು ನಿಂದಿರ್ತಾರೆ? ನೀವು ಅನ್ನು ನಾನು ನಿಂದಿರ್ತೀನಿ. ಈಗ ನೀನ್ ನಿಂದಿರೋದು ನಾನು ನಿಂದಿರೋದು ಬಂದಿಲ್ಲ ಇಲ್ಲಿ. ಸುಮ್ನೆ ನಿನಗೆ ತೊಂದರೆ ಕೊಡ್ಕೋ ಅಂತ ನಿಂದಿರ್ತಾಳೆ. ಈಗ ಆಲ್ರೆಡಿ ನಾನು ಒಬ್ಬಳನ್ನ ಕಳ್ಕೊಂಡಿದ್ದೀನಿ, ನನ್ನ ತಂಗಿನ. ಮತ್ತೆ ನಿನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಕ್ಕ, ಅಳ್ಬೇಡ ನೀನು, ಅಳ್ಬೇಡ ನೀನು. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ಸರಿ, ನಾನು ಅಳ್ಬಾರ್ದು ಅಂದ್ರೆ ನೀನ್ ಸುಮ್ಮನೆ ಇದ್ಬೇಕು. ಸರಿ. ಇಲ್ಲ, ಸಂಜೆ ಆಗಂತ ಅಪ್ಪ ಯಾಕೆ ಇನ್ನೂ ಬಂದಿಲ್ಲ ಮನೆಗೆ? ಯಾಕಂತ ನಾನೇ ನೋಡ್ಕೊಂಡ್ ಬರ್ಲಾ? ಅಮ್ಮ ಅಮ್ಮ ಅಮ್ಮ, ಏನಾಯ್ತು ಏನಾಯ್ತು? ಅಮ್ಮ, ಏನಾಗ್ಬೇಕನ, ನಾ ಬರ್ಬೇಕಾದ್ರ ಅಲ್ಲಿ ಪ್ರೇಮ ಆಂಟಿ ನಿಂತಿದ್ಲಾ. ಪ್ರೇಮ ಆಂಟಿ ಗೌರಿ ಅಕ್ಕನ ಮನೆಯಿಂದ ಬರಾಳ್ತಿದ್ದ. ಇವತ್ತು ಗೌರಿ ಅಕ್ಕನ ಯಾರೋ ನೋಡಕ್ ಬಂದಿದ್ರು. ನಾನು ಯಾರು ನೋಡಕ್ ಬಂದಾರಂತ ಏನಕ್ಕಾಯ್ತು ನೋಡಿ ಬಂದು ಹೊರಗೆ ಬರುತ್ತೆ. ಪ್ರೇಮ ಆಂಟಿ ಏನೋ ಮದುವೆ ಬಗ್ಗೆ ಮಾತಾಡಕತ್ತಿದ್ರು. ಆದ್ರೆ ಅಲ್ಲಿ ಬಂದಿರೋ ಹುಡುಗ ಒಂಚೂರು ಚೆನ್ನಾಗಿದ್ದಿಲ್ಲ. ಗೌರಿ ಅಕ್ಕ ಮಕ್ಕ ಎಲ್ಲ ಡಲ್ ಆಗಿತ್ತು. ಹೌದಾ? ಯಾಕೆ ಹಿಂಗತ್ತ? ಏನಾಗಿರ್ಬೇಕು? ನೋಡು ಇಂದ್ರಪ್ಪ, ವಿಚಾರಿಸೋದು. ನಿಮ್ಮ ಅಪ್ಪಗ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತೀನಿ. ಏನನ್ನು ಸುದ್ದಿ ಗೊತ್ತಾಗತ್ತ. ಯಾಕೋ ಏನೋ ಆಗಕತ್ತೈತೆ ಅನ್ಸುತ್ತೆ ಅದು. ಅವ್ವ ನೋಡುವ, ನೀನು ಒಂದಿಟ್ಟು ಹೋಗಿ ಬಾ ಒಂದಿಟ್ಟ. ಯಾಕ ಗೌರಕ್ಕ ಬಾಳ ಸಪ್ಪಿದ್ಲು. ಆಮೇಲೆ ಅಂಜಲಿ ಅಕ್ಕನು ಒಂಥರ ಸಪ್ ಮುತ್ತಾಗಿದ್ಲು. ಇವ್ರಕ್ಕ ಖುಷಿಯಾಗಿದ್ರು. ಹುಡುಗ ಹೆಂಗಿದ್ದ ನೋಡಕ್? ಒಬ್ಬ ಅಜ್ಜ ಬಂದಿದ್ನ, ಒಬ್ಬ ಸೊಳಕಪ್ಪ ಬಂದಿದ್ದ. ಕೆಟ್ಟ ಸೊಳಕಪ್ಪ, ನೋಡಕ್ ಒಂಚೂರು ಚೆನ್ನಾಗಿರುದಿಲ್ಲ. ಟಿವಿ ಪೇಷಂಟ್ ಇರ್ಸಲ್ಲ ಆ ತರ ಇದ್ದ. ಹೌದನ? ಸರಿ, ನಾಳೆ ಮಾತಾಡ್ತೀನಿ. ಹೋಗು, ನಿಮ್ಮಪ್ಪ ಅದನ್ನ ಹೊರಗೆ ಕಳಿಸು. ಸರಿ ಅವ್ವ. ಏನತ್ತ ಮಗ, ನೀ ಹೋಗಪ್ಪ. ಅರೇ, ಏನ ಗೌರಿ ನಾನು ನೋಡಕ್ ಬಂದಿದ್ರಂತ. ಯಾರ? ಹೌದಾ? ಯಾರ ಗೊತ್ತಿಲ್ಲ ನನಗೂ. ಈ ಹುಡುಕ್ ಬಂದ್ ಹೇಳ್ತ ನೋಡ್ರಿ, ಏನಂತ ವಿಚಾರಿಸ್ಕೊಳ್ಸಿ. ಪಾಪ ಗೌರಿಗೆ ಏನು ಗೊತ್ತಾಗಲ್ಲ. ಅವ್ರ ಚಿಕ್ಕಮ್ಮ ಏನಾರ ಸಂಚು ಮಾಡಿ ಇಂಥವೇನಾರ ಮಾಡ್ತಿರ್ತಾಳ. ಒಂದಿಟ್ಟು ಹೋಗಿ ವಿಚಾರಿಸ್ಕೊಂಡ್ ಬರ್ರಿ. ಒಂದಿಟ್ಟು ಕಿವಿ ಅವ್ರ ಅಪ್ಪ ಮುಂದೆ ಮುಟ್ಲಿ. ಇಲ್ಲ ಅಂತಂದ್ರೆ ಯಾರಿಗೂ ಏನು ಗೊತ್ತಾ ಇರಂಗಿಲ್ಲ ಅದು ಸಮಾಚಾರ. ಹೌದಾ? ಸರಿ ತಗೋ, ನಾ ಎಲ್ಲ ಮಾತಾಡ್ತೀನಿ. ಅಲ್ಲ, ದಿನ ಮುಂದೆ ಹುಡಕ್ ಹೋಗ್ಬೇಡ್ರಿ, ಇವತ್ತು ಹೋಗ್ರಿ. ಹುಡುಗರು ಯಾಕೋ ಇತ್ತಾಗ ಆಟ ಆಡಕ್ಕೂ ಬಂದಿಲ್ಲ. ಮತ್ತೆ ನಾನು ಅಂಜಲಿ ಕೇಳ್ಬೇಕಂತಂದ್ರ ಅಕ್ಕಿ ಯಾಕೋ ಬಂದಿಲ್ಲ. ಒಂದ್ ಮಾತು ಏನಂತ ನೋಡ್ಕೊಂಡ್ ಬರ್ರಿ. ಸರಿ, ನಾ ಎಲ್ಲ ಹೋಗಿ ಬರ್ತೀನಿ. ಪಾಪ ಗೊತ್ತಿಲ್ಲ ಹುಡುಗಿಗೆ ಏನಾರ ಒಂದು ಮಾಡ್ಬಿಡ್ತಾಳೆ. ನಾನು ಯಾರು ಗೊತ್ತಾಗ್ಲಿಲ್ಲನ್ರಿ? ಗೌರಿ ಅವದಾಳ, ಅವಕಿನ ಫ್ರೆಂಡ್. ನಾನು ಫ್ರೆಂಡ್ ಅನ್ನೋಕಿನ ಹೆಚ್ಚಾಗಿ ಆಕಿ ನನ್ನ ಗಂಡಗ ಅಣ್ಣ ಅಂತಿದ್ಲ, ನಾನು ಅವ್ರ ಅಪ್ಪಗ ಅಣ್ಣ ಅಂತಿದ್ದೆ. ಹಂಗಾಗಿ ಸಂಬಂಧಗಳು ಹಿಂಗ ಕೂಡ್ಕೊಂತ ಬಂದಾವ ನೋಡ್ರಿ. ನಿಮ್ಗೆ ಗೊತ್ತೇ ಇರೈತಿ ಹಳ್ಳಿಯಾಗ ಸಂಬಂಧಗಳಂದ್ರೆ ಹೆಂಗ್ ಲಗುನ ಕೂಡ್ತಾವ. ಹಂಗ ಗೌರಿ ಅವ್ರ ಮಕ್ಳು ಎಲ್ಲ ಇಲ್ಲಿ ಆಡ್ ಬೆಳೆದಾರ. ನನಗ ಇಬ್ರು ಮಕ್ಕಳ್ರಿ. ಮಾಮ ನಿಂತ್ಕೋ, ಅತ್ತಿಗೆ ಏನ್ ಹೇಳ್ಬೇಡ, ಸುಮ್ಮನೆ ಗಾಬರಿ ಅಕ್ಕಳೈತಿ. ನೀ ಮಾಡೋ ಕಿತಾಪತಿ ಹಂಗ ಇರ್ತಾವನ. ಹೇಳ್ದೆ ನಾನು ಸಾಯಂಕಾಲ ಆಗಕ್ ಬಂತು, ನಡಿ ಲಘು ಹೋಗುನ್ ಮನಿಗೆ ಅಂತ ಹೇಳಿ. ಕೇಳ್ತೇನೆ ಒಂದ್ ಚೀಟರ. ಏನಾಯ್ತು ನಿಮ್ಮಿಬ್ಬರಿಗೆ? ಮತ್ತೆ ಒಂದ್ ದಿನ ಖುಷಿಯಿಂದ ಮನೆಗೆ ಬರ್ತೀರೇನೆ?
ಮತ್ ಜಗಳ ಮಾಡ್ಕೊಂಡು ಬಂದಿರ್ತೀರಿ ನೋಟ್. ಅಲ್ಲ ನಾನಲ್ಲ ಮಮ್ಮಿ, ಈಗ ಏನಾಗೈತೆ ಕೇಳಕಿನ. ಯಾವಾಗ್ಲೂ ಸಿರಕ್ ಮುಟ್ಟಿ ಸಿದಪ್ಪನ ಗತೆ ಕಿಂಡಿ ಜಗಳ ತಕೊಂತ ಕುಂತ್ರ ಹೆಂಗ? ಸರಿ ನಂಗೆ ಹೊಟ್ಟೆ ಸ್ಥಿತಿ ಊಟಕ್ಕೆ ಹಾಕುವ. ಯಾಕವಾ ಮತ್ತೇನ್ ಮಾಡ್ಕೊಂಡಿ? ಅತ್ತಿ ಏನಿಲ್ರಿ, ಪಾನಿಪುರಿ ತಗೊಂಡು ತಿಂದು ಬರ್ಬೇಕಾದ್ರೆ ಒಬ್ಬ ಚಿಡ್ಸಿದ. ಅದಕ್ಕೆ ನಾವ್ ಒಂದ್ ಕಪಾಳಿ ಹೊಡೆದ್ ಬಿಟ್ಟೆ. ಅವ ಜಗಳಕ್ಕೆ ಬಂದ. ಆಮೇಲೆ ಅವ ಬೆದರ್ಸಿದಾಗ ನೀನ್ ನೋಡ್ಕೊಂತೀನಿ ನಿನ್ನ ಅಂತಂದ. ಅಯ್ಯೋ, ಅಂತವ್ರಿಂದ ಹುಷಾರಿರ್ಬೇಕು. ನೀ ಯಾರ ಯಾಕೆ ಹೊಡ್ಯಾಕ್ ಹೋಗಿತಿ? ಏನೋ ಚಿಡ್ಸನ ಸುಮ್ಮನೆ ಬಂದ್ಬಿಡ್ಬೇಕಿತ್ತಾಗ. ಕೈ ಹಿಡ್ಕೊಂಡಿದ್ದ ಅತ್ತೆ ಅವ. ಕೈ ಹಿಡ್ಕೊಂಡಿದ್ದ ಕೈ ಬಿಡಿಸ್ಕೊಂಡ್ ಬಂದ್ಬಿಡ್ಬೇಕು. ಯಾಕಂದ್ರೆ ಒಬ್ಬೊಬ್ರು ಅಡ್ಡಾಡ್ತಿರಿ ನೀವಿಬ್ರು. ಮೊದ್ಲ ಕಾಲ್ಮಾನ್ ಚಲೋ ಇಲ್ಲವಾ, ಅದಕ್ಕೆ ಹೇಳೋದು. ಸರಿ ಅತ್ತಿ. ಸರಿ, ಊಟ ಮಾಡುವಂತೆ ನಡಿ. ಮೊದ್ಲ ಭಾಷೆ ಇಟ್ಟಿದ್ದಾನ. ನಂಗೇನು ಹೊಟ್ಟೆ ಹಸ್ತಿಲ್ಲ, ನಾ ಪಾನಿಪುರಿ ತಿನ್ನಿ. ಸ್ವಲ್ಪ ಏನಾರು ತಿನ್ಬೇಕು. ಸುಮ್ಮನೆ ಅದಕ್ಕೂ ಬೈಸ್ಕೊಬೇಡ. ನಿಮ್ಮ ಮಾವ ಬಂದಾಗ ಬೈಕೊಂತಾನೆ ಇರ್ತಾರೆ ಮತ್ತೆ. ಸರಿ ಅತ್ತಿ. ಅಲ್ಲ, ಅವ್ನು ಚೇಡ್ಸಿದಕ್ಕೆ ಅವ್ನು ಬೈಬೇಕು, ನನ್ನೇಕ್ ಬೈತಾರೆ ಇವರು? ಇರ್ಲಿ, ಎಲ್ಲ ನಮ್ಮ ಮಾವನ ಮಾಡಿದ್ದೆ. ಒಂದು 4 ಎಕರೆ ಶಿಬ್ಬಬೇಕಾಗಿತ್ತು. ಧಮ್ಕಿ ಕೊಟ್ಟ. ನನ್ಗೆ ಗೊತ್ತೈತಿ ನಿನ್ ತಲೆಗೆ ಏನು ನೋಡಾಕತ್ತೈತಂತೆ. ನಾವು ಧಮ್ಕಿ ಕೊಟ್ಟು ಎಕ್ಕರಿಸ್ಬೇಕನ್ನಾಗತ್ತಿಲ್ಲ. ಅದೇನು ತಿಳ್ಕೊಂತಾನಿವ? ನನಗೇನಾದ್ರೂ ಎಲ್ಲ ತಿಳ್ಕೊಂತಾನೆ ನೋಡು. ಸಾಕು ಗುಂಗುಟ್ಟಿದ್ದು, ನಡಿ ಊಟ ಮಾಡಂತ. ಇನ್ನು ಟಾಸ್ಕ್ ಮುಗ್ದಿಲ್ಲ. ಇವತ್ತು ನೀನ ಊಟಕ್ಕೆ ಹಚ್ಕೊಡ್ಬೇಕು ನಂಗೆ. ಟಾಸ್ ಮಕದಾಕೆ ನಿನ್ ಟಾಸ್ ಮಾಡಕ್ ಹೋಗಿ ಇವತ್ತೆಲ್ಲ ಆಗಿದ್ದು ನೋಡು. ನನಗೆ ಗೊತ್ತು, ನೀ ಟಾಸ್ಕ್ ಇಂದ ಎಸ್ಕೇಪ್ ಆಗಕ್ಕೆ ಹಿಂಗ್ ಮಾಡಾಕತ್ತಿ. ಸರಿ, ಇಲ್ಲಿಗೆ ಕಟ್ ಮಾಡ್ತೀನಿ ತಗೋ. ಅವನಿಗೆ ಶಾಸ್ತಿ ಮಾಡಿ ಬರ್ತೀನಿ. ಅವ ಊಟಕ್ಕೆ ಹಚ್ಚಿಟ್ಟು ಬರ್ತೀನಿ. ಹಲೋ ಹಲೋ ಮಚ್ಚ, ಎಲ್ಲಿದ್ದೀರಿ? ಏನ್ ಮಚ್ಚ, ಏನಾತ? ಅರ್ಜೆಂಟ್ ಟೀ ಸ್ಟಾಲ್ ಹತ್ರ ಬರ್ಬೇಕು ನೋಡಿ ನೀವೀಗ. ಸರಿ ಮಚ್ಚ, ಬಂದ್ವಿ. ಎಲ್ಲಾರನ್ನೂ ಕರ್ಕೊಂಡ್ ಬಾ. ಹಾ ಬಂದ್ರ ಇನ್ನಿಬ್ರಲ್ಲಿ? ಅವ್ರದೇನೋ ಕೆಲಸ ಐತೆ ಅಂತ ಬಂದಿಲ್ಲ. ಏನಂತ ಹೇಳು. ಇಲ್ಲ ಬಾ, ಹುಡುಗಿಯಾರನ್ನ ಚುಡಾಯಿಸಕತ್ತಾನ, ಅವನ್ನ ಶಾಸ್ತಿ ಮಾಡ್ಬೇಕಾಗಿತ್ತು. ಹೌದಾ? ಯಾರು ಮಚ್ಚ? ಮಚ್ಚ ಅಲ್ಲಿ ಬರಾಕತ್ತಾನಲ್ಲ ಅವನು. ಏನು ರೌಡಿಸಮ್ಮ? ಏನೋ ಧಮ್ಕಿ ಆಗ ಬಂದಿದ್ರಾ? ಹಾಕಿ 3 ಜನ ಇದ್ರು, ನಾನು ಒಬ್ಬನೇ ಹುಲಿ ತರ ನಿಮ್ಮನ್ನ ಎಗರ್ತೀನಿ. ಏಯ್, ನನ್ಗೆ ಹೊಡಿತೀರಾ? ಬಿಡ್ರೋ. ಇನ್ನೊಮ್ಮೆ ನಮ್ಮ ಮನೆ ಹೆಣ್ಮಕ್ಳನ್ನ ಕಾಡ್ತೀನ ಹಿಂಗ? ನಮ್ಮ ಮನೆ ಹೆಣ್ಮಕ್ಳಲ್ಲ, ಯಾವ್ದೇ ಹೆಣ್ಮಕ್ಳು ನೀನ್ ಕಾಡಿದೆ ಅಂದ್ರೆ ನಾ ಎಲ್ಲಿರ್ತಿ ಅಲ್ಲಿ ಬಂದು ಓದಿತೀನಿ. ಸರಿ, ಇನ್ನೊಮ್ಮೆ ಮಾಡಲ್ಲ, ಬಿಟ್ಬಿಟ್ಟು. ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ಇನ್ನೊಮ್ಮೆ ಏನಾದ್ರೂ ಈ ತರ ಮಾಡಿದೆ ಅಂದ್ರೆ ನೀನ್ ಎಲ್ಲಿರ್ತಿ ಅಲ್ಲಿ ಹುಡ್ಕೊಂಡು ಬಂದು ಹೊಡಿತೀನಿ. ಇವತ್ತು ಎಲ್ರು ಸೇರ್ನ ನೋಡಿದಿರಲ್ಲ, ನೋಡ್ಕೊಂತೀನಿ ನಿಮ್ಮನ್ನ. ನಿಂತ್ಕೊಳ್ಳೋದೇ, ಅಲ್ಲಿಗೆ ಹೋಗಿ ನಿನ್ ನಾಟಕ ಇಲ್ಲೇ ಮಾತಾಡ್ಬೇಕಿಲ್ಲ. ಸರಿಯಾಗಿ ಮಾಡಿದ್ವಿ ನೋಡು. ಇನ್ನೊಮ್ಮೆ ಯಾವ ಹುಡುಗಿರ್ ತಂಟಕ್ಕೆ ಹೋಗ್ಬಾರ್ದವ. ಹ್ಞೂನ್ಲೇ, ಎಷ್ಟು ಕಾಡ್ಸಾಕತ್ತಿದವ. ಹೌದು ಅಂದಂಗೆ ಯಾರನ್ನ ಕಾಡಿಸಿದ? ಅದ ಸುಮಾನ್ ಕಾಡಿಸ್ತಾ ಇದ್ದ. ನೀ ಹೋದಿಲ್ಲ, ನೀ ಹೋದ್ಮೇಲೆ ನಾವು ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇದ್ವಿ, ಅವಾಗ ಕಾಡ್ಸಿದ. ಓ ಸುಮಾನಾ? ಅಲ್ಲ, ಸುಮಾನ್ ಕಾಡ್ಸಿದ್ರೆ ಯಾಕೆ ನಿನಗೆ ಸಿಟ್ಟು ಬಂತು? ಹೌದೌದು, ಯಾಕೆ ಸಿಟ್ಟು ಬಂತೆ? ಹಾಗೇನಿಲ್ಲ, ಸಿಟ್ಟು ಅಂತ ಏನಿಲ್ಲ. ಆಕಿನ ಕಾಡ್ಸೋದಕ್ಕೆ ಕಷ್ಟ ಇಲ್ಲ. ಯಾವ ಹುಡುಗಿಯಾರು ಕಾಡ್ಸಿದ್ರು ನಾನು ಹಿಂಗ ರಿಯಾಕ್ಟ್ ಮಾಡ್ತಿದ್ದೆ. ಮಚ್ಚ, ಏನೋ ಎಲ್ಲೋ ರಾಂಗ್ ಹೊಡ್ಯಾಕತ್ತೈತೆ ಅನ್ಸಾಕತ್ತೈತೆ ನನಗ. ಹೌದಾ ಮಚ್ಚ? ಯಾಕೆ? ಅವಳು ನೋಡಿದ್ರೆ ಇವನ್ಗೆ ಅತ್ತೆ ಮಗಳು ಅಂತ ರೂಮರ್ ಇದೆ, ಇವನ್ ನೋಡಿದ್ರೆ ನನಗೆ ಅವಳ ಸಂಬಂಧನೇ ಇಲ್ಲ ಅಂತಾನೆ. ಹಂಗೇನಿಲ್ಲ. ಸರಿ ನೋಡ್ರಿ, ಹೊತ್ತಾಯ್ತು. ಆ ಟಾಪರ್ ಸುಮಾನು. ಹ್ಞೂನ್ಲೇ, ಅಕ್ಕಿ ನಾನು ಪಾನಿಪುರಿ ತಿಂದು ಬಂದ್ವಿ ಯಾವಾಗ್ಲೇ. ಅಲ್ಲ, ಇವಾಗಿದ್ದ? ಇವನು ಅಲ್ಲೇ ಇದ್ದ. ಯಾಕೋ ನಂಗೇನೋ ಗಡಿಬಿಡಿ ಅನಿಸ್ತಿದೆ. ಇವರಿಬ್ಬರು ನೋಡಿದ್ರೆ ನೋಡೋಣ, ಇವರಿಬ್ಬರನ್ನು ಅಬ್ಸರ್ವ್ ಮಾಡೋಣ. ಸರಿ ಮಚ್ಚ, ಬಾ ಮಚ್ಚ, ಹೊತ್ತಾಗಿದೆ. ಒಂದು ಪೆಗ್ ಹಾಕೊಂಡು ಹೋಗೋಣ. ಇವತ್ತು ಬ್ಯಾಡ ಮಚ್ಚ, ಶನಿವಾರ. ಏನು ಮಚ್ಚ ನೀನು ಶನಿವಾರ ರವಿವಾರ ಅಂತೀಯ? ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ ನೋಡು. ನಿಂಗೆ ಟೈಮ್ ಇಲ್ಲ. ನಾ ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡು ಹಂಗಾರೆ. ಚಂದ್ರ ಯಾಕೆ ಬೆಳಗಿರ್ತಾನ? ಅವನು ಸ್ನೋ ಪೌಡರ್ ಹಚ್ಕೊಂಡಿರ್ತಾನೆ, ಅದಕ್ಕೆ.